ಗಿರೀಶ್ ಮಟ್ಟಣ್ಣನವರ್, ಜಯಂತ್, ಅಭಿಷೇಕ್ ಕೂಡ ವಿಚಾರಣೆ. ತಡರಾತ್ರಿ ಮೂವರನ್ನ ಎಸ್ಐಟಿ ಅಧಿಕಾರಿಗಳು ಬಿಟ್ಕಳಿಸಿದ್ದಾರೆ ವಿಚಾರಣೆ ಮಾಡಿ. ಇವತ್ತು ಮತ್ತೆ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಅಧಿಕಾರಿಗಳು ಸೂಚನೆಯನ್ನ ಮೂವರಿಗೂ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ ಮತ್ತು ಅಭಿಷೇಕ್ ವಿಚಾರಣೆಯನ್ನ ಇವತ್ತು ಕೂಡ ಎದುರಿಸ್ತಾರೆ. ಯೂಟ್ಯೂಬರ್ ಅಭಿಷೇಕ್ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಡಿಯೋಸ್ ಅನ್ನ ಹಾಕಿದ್ರು. ಈಗಾಗಲೇ ಒಂದಷ್ಟು ಮಂದಿ ಯೂಟ್ಯೂಬರ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಗಳನ್ನು ಮಾಡಿ AI ಮೂಲಕವಾಗಿ ಚಿತ್ರಗಳನ್ನು ಚಿತ್ರೀಕರಿಸಿ ವಿಡಿಯೋಸನ್ನು ಅಪ್ಲೋಡ್ ಮಾಡಿದ್ರು. ಗಿರೀಶ್ ಮಟ್ಟಣ್ಣನವರು ಕೂಡ ಈ ಪ್ರಕರಣದ ಹಿಂದೆ ಇದ್ದಾರೆ ಅನ್ನೋದು ಗೊತ್ತಾಗಿರುವುದರಿಂದ ಇವರೆಲ್ಲರಿಂದ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕುವಂತಹ ಅವಶ್ಯಕತೆ ಇದ್ದು SIT ಅಧಿಕಾರಿಗಳು ಇವತ್ತೂ ಕೂಡ ವಿಚಾರಣೆಯನ್ನು ಮುಂದುವರಿಸಲಿದ್ದಾರೆ. ಈಗಾಗಲೇ ಹೇಳ್ದಂಗೆ ಯೂಟ್ಯೂಬರ್ ಅಭಿಷೇಕ್ ವಿಚಾರಣೆಯನ್ನ SIT ಅಧಿಕಾರಿಗಳು ಮಾಡಿದ್ದಾರೆ. ಇವತ್ತೂ ಕೂಡ ವಿಚಾರಣೆಗೆ ಬರಬೇಕು ಅಂತ ಅಭಿಷೇಕ್ಗೆ ಬುಲಾವ್ ಹೋಗಿದೆ. ಇನ್ನು ನನ್ನ ಮಗ ಮುಗ್ಧ ಹುಡುಗ, ಇದು ಅಭಿಷೇಕ್ ಅವರ ತಂದೆ ಗೋಪಾಲ್ ಅವರ ಹೇಳಿಕೆ. ಮುದ್ದು ಗೋಪಾಲ್ ಅಂತ ಅಭಿಷೇಕ್ ತಂದೆ. ಹಾಸನದಲ್ಲಿ TV9 ಜೊತೆಗೆ ಅಭಿಷೇಕ್ ತಂದೆ ಗೋಪಾಲ್ ಮಾತನಾಡಿದ್ದಾರೆ. ಹೊಸದನ್ನ ಜನರಿಗೆ ತೋರಿಸಬೇಕೆಂಬ ಉದ್ದೇಶವನ್ನ ಆತ ಇಟ್ಕೊಂಡಿದ್ದ. ಚುನಾವಣೆಯ ವೇಳೆ ಚಂದನ್ಗೌಡ ಜೊತೆ ಕೆಲಸ ಮಾಡಿದ್ದ. ಚಂದನ್ಗೌಡ ಪರ ವಿಡಿಯೋ ಮಾಡಲು ಹೋಗಿದ್ದ. ಅಲ್ಲಿಂದ ಅಭಿಷೇಕ್ಗೆ ಯೂಟ್ಯೂಬ್ ಗೀಳ್ ಶುರುವಾಯಿತು. ನನ್ನ ಮಗನಿಗೆ ಯಾವುದೇ ರೀತಿಯ ದುರುದ್ದೇಶ ಇರಲಿಲ್ಲ. ಬುರುಡೆ ಪ್ರಕರಣದ ಚಿನ್ನಯ್ಯ ನನ್ನ ಮಗನಿಗೆ ಗೊತ್ತಿಲ್ಲ. ಯೂಟ್ಯೂಬ್ ಚಾನೆಲ್ನಿಂದ ಯಾವುದೇ ದುಡಿಮೆ ಆಗಿಲ್ಲ. ನಾವು ಕೂಡ ಧರ್ಮಸ್ಥಳದ ಭಕ್ತರು ಅಂತ ಹೇಳಿ ಮುದ್ದು ಗೋಪಾಲ್ ಅವರು ಮಾತನಾಡಿದ್ದಾರೆ. SIT ಅಧಿಕಾರಿಗಳು ಈಗಾಗಲೇ ಅಭಿಷೇಕ್ನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಹಾಗಾಗಿ ಈ ಪ್ರಕರಣದಲ್ಲಿ ತಮ್ಮ ಮಗನ ಹೆಸರು ಬಂದಿರುವಂತಹ ವಿಚಾರವಾಗಿ ಅವರ ತಂದೆ ಮಾತನಾಡಿದ್ದಾರೆ. ಮಗ ಹುಟ್ಟಿದಾಗ ಧರ್ಮಸ್ಥಳದಲ್ಲಿ ಮುಡಿ ಕೊಟ್ಟಿದ್ದೀವಿ, ನಾವು ಕೂಡ ಅಲ್ಲಿನ ಭಕ್ತರೇ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಅಭಿಷೇಕ್ ತಂದೆಯವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಧರ್ಮಸ್ಥಳದಲ್ಲಿ ನಡೆದಿದೆ ಅಂತೇಳಿ ಹೇಳಾಗ್ತಿರ್ತಕ್ಕಂಥ ನೂರಾರು ಅಸಹಜ ಸಾವುಗಳ ಪ್ರಕರಣ, ಅದ್ರ ಜೊತೆಗೆ ಈ ಒಂದು ಅಸಹಜ ಸಾವುಗಳು ಆಗಿದೆ ಅಂತೇಳಿ ಅಪಪ್ರಚಾರವನ್ನು ಮಾಡಲಾಗ್ತಿರ್ತಕ್ಕಂಥ ವಿಚಾರ, ಇದೆಲ್ಲದ್ರ ಬಗ್ಗೆ ಕೂಡ SIT ತನಿಖೆಯನ್ನು ಮಾಡ್ತಾ ಇದೆ. ಅವರ ತಂದೆ ಮುದ್ದು ಗೋಪಾಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಇಡೀ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಅವರೇನು ಮಾಹಿತಿ ಇದೆ, ಮತ್ತು ತಮ್ಮ ಮಗ ಯೂಟ್ಯೂಬರ್ ಹೇಗೆ ಬದಲಾದ ಅಂತೇಳಿ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಮುದ್ದು ಗೋಪಾಲ್ ಇದ್ದಾರೆ. ಸರ್ ಹೇಳಿ ಸರ್, ಮೊದಲನೇದಾಗಿ ನಿಮ್ಮ ಮಗ ಏನು ಓದ್ಕೊಂಡಿದ್ದಾನೆ? ಇಂಜಿನಿಯರಿಂಗ್ ಓದಂಥ ಹುಡುಗ ಯೂಟ್ಯೂಬರ್ ಆಗಿ ಹೇಗೆ ಯೂಟ್ಯೂಬ್ಗೆ ಮಾಡ್ಲಿಕ್ಕೆ ವಿಡಿಯೋ ಮಾಡೋಕ್ಕೆ ಶುರು ಮಾಡಿದೆ ಸರ್? ನನ್ನ ಮಗ ಇಂಜಿನಿಯರಿಂಗ್ ಮುಗಿಸಿದ್ದಾನೆ ಸರ್, ಮೆಕ್ಯಾನಿಕಲ್, ಇಲ್ಲೇ ಹಾಸನ ನೌಕೀಸ್ ಕಾಲೇಜಲ್ಲಿ. ಅದು ಮೊದಲು NDRK ಅಂತ, ನಂತರ ನೌಕೀಸ್ ಆಗ್ತಲ್ಲ ಆ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮುಗಿಸಿದೆ ಸರ್. ಮೆಕ್ಯಾನಿಕಲ್ಲಿ ಮುಗಿಸಿದಂಥವನು ಮನೆಯಲ್ಲೇ ಕೆಲವು ವರ್ಕ್ಗಳನ್ನು ಮಾಡ್ಕೊಂಡಿದ್ದ. ಏನು ಎಡಿಟಿಂಗ್ ವರ್ಕ್ಗಳನ್ನು ಮಾಡೋಣ, ಕೆಲವು ಆಡ್ ಕಂಪ್ನಿಗಳದ್ದು, ನಂತರ ಕೆಲವು ಫಿಲ್ಮ್ ಪ್ರಮೋಷನ್ ಸಾಂಗ್ಗಳು, ಈ ಥರ ಎಲ್ಲ ಸುಮಾರು ಮಾಡ್ಕೊಂಡು ಹೀಗೇ ಇದ್ದ. ನಂತರ ಬರ್ತಾ ಏನಾದ, ಇವನು ಕೇರ್ಪೇಟೆ ಚಂದನಗೌಡ ಅಂತಕ್ಕಂಥವ್ರು ನಂತರ ಇವರಿಗೆ ಸ್ನೇಹಿತರಾಗ್ತಾರೆ. ಏನೋ ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಮದು ಎಡಿಟಿಂಗ್ ಇದೆ, ಸ್ವಲ್ಪ ಮಾಡಿಕೊಡ್ತೀಯಪ್ಪ, ನಾನು MLA ಎಲೆಕ್ಷನಿಗೆ ನಿಂತಿದ್ದೀನಿ, ಸ್ವಲ್ಪ ಎಡಿಟಿಂಗ್ ಮಾಡಿಕೊಡು, ನಾನು ಹಳ್ಳಿಗೆಲ್ಲ ಹೋಗಿ ಅಲ್ಲಿಯ ಕಷ್ಟ ಸುಖಗಳ ಬಗ್ಗೆ ಎಲ್ಲ ವಿಚಾರಿಸ್ತೀನಿ, ಅದೆಲ್ಲ ಎಡಿಟಿಂಗ್ ಮಾಡಿಕೊಡು ಅಂತಾನೆ. ಆಗ ಇವನೇನು ಮಾಡ್ತಾನೆ, ಅಲ್ಲೇ ನೈಟೆಲ್ಲ ಉಳ್ಕೊಂಡು ಅಲ್ಲೇ ಎಡಿಟಿಂಗ್ ಎಲ್ಲ ಮಾಡ್ತಾನೆ. ಆ ಎಡಿಟಿಂಗ್ ಮಾಡಿದಾಗ ಏನಾಗ್ತದೆ, ಬಹುಶಃ ಇವನಿಗೆ ಆಗಲೇ ಯೂಟ್ಯೂಬಿನ ಒಂದು ಆಸೆ ಗೊತ್ತಾಗಿರಬೇಕು. ಆಗ ಅವರೆಲ್ಲ ಯೂಟ್ಯೂಬ್ನಲ್ಲಿ ಚೆನ್ನಾಗಿ ದುಡಿತಾರೆ, ಹಾಗೈತಂತೆ ಹೇಗೈತಂತೆ ಅಂತಕ್ಕಂಥ ಎಲ್ಲ ಕೆಲವು ಮಾತುಗಳು ಬರ್ತಾ ಇದ್ದವು. ಹಾಗಾಗಿಬಿಟ್ಟು ಇವನು ಆ ಯೂಟ್ಯೂಬರ್ ಆದ ಸರ್. ಆ್ಯಕ್ಚುಲಾಗಿ ಇವನು ಆ ಥರ ಯಾಕೆ ಬಂದು ಏನೋ ಒಂಥರ ಈ ಕ್ಯಾಮಲ್ ಏನು ಬದಲಾದಂಗೆ ಏನೋ ಬದಲಾದ್ಮೇನೋ ಅನ್ನಿಸ್ತದೆ. ಅಭಿಷೇಕ್ ಚನ್ನರಾಯಪಟ್ಟಣದ ಹುಡುಗ, ಹಾಸನದಲ್ಲಿ ಇಂಜಿನಿಯರಿಂಗ್ ಮಾಡ್ಕೊಂಡವನು. ಸೊ ಚನ್ನರಾಯಪಟ್ಟಣದ ಹುಡುಗ ಧರ್ಮಸ್ಥಳದ ವಿಡಿಯೋ ಮಾಡೋಕ್ಕೆ ಶುರು ಮಾಡ್ತಾನೆ. ಹೇಗೆ ಇದು ನಿಮಗೆ ಗೊತ್ತಿರಾಗ ಹೇಗೆ ಸಂಪರ್ಕ ಆಯಿತು? ಅಲ್ಲಿದ್ದ ಸಂಪರ್ಕ ಹೇಗೆ ಸಿಕ್ತು ಸರ್? ಅಲ್ಲಿ ಕೆಲವು ಮಾಧ್ಯಮಗಳಲ್ಲಿ ಧರ್ಮಸ್ಥಳದಲ್ಲಿ ಹಾಗೆ ಹೀಗೆ ಅಂತಕ್ಕಂಥದ್ದು ಬರ್ತಾಯಿತ್ತು. ಸೌಜನ್ಯ ಕೇಸ್ಗಳ ಬಗ್ಗೆ ಎಲ್ಲ ಬರ್ತಾ ಇದ್ದದ್ದು ನಮಗೆಲ್ಲ ಗೊತ್ತಿರೋ ವಿಚಾರ. ಹಾಗಿದ್ದಾಗ ಇವನು ನೋಡ್ತಲೇ ಇದ್ನಲ್ಲ, ನೋಡ್ತಾ ಇದ್ದಾಗ ಕೆಲವ್ರು ಕಾಂಟ್ಯಾಕ್ಟ್ ಆಗುತ್ತೆ ಇವನಿಗೆ. ಕಾಂಟ್ಯಾಕ್ಟ್ ಆದಾಗ ಇಲ್ಲಿ ಹೀಗೆಲ್ಲ ನಡೆದಿದೆ, ಇದನ್ನು ಅನ್ಯಾಯವನ್ನು ಹೊರಗೆ ತರಬೇಕು ಅಂತಕ್ಕಂಥದ್ದು ಇವನಲ್ಲಿ ಮೂಡ್ತದೆ. ಆ ಮೂಡಿದಾಗ ಏನಾಗ್ತಾನೆ, ಇವನು ಧರ್ಮಸ್ಥಳಕ್ಕೆ ಹೋಗ್ತಾನೆ ಸರ್. ಹೋಗಿದಾಗ ಅಲ್ಲೆಲ್ಲ ನಂತರ ಇವನು ಅಲ್ಲೇ ಸ್ವಲ್ಪ ದಿವಸ ಇದ್ದು ಅಲ್ಲಿ ನಡೀತಕ್ಕಂಥ ಕೆಲವು ಭೂಮಿ ಅಗೆಯೋದಿರ್ಬೋದು, ಮತ್ತು ಇದನ್ನೆಲ್ಲ ಇವನು ಕವರ್ ಮಾಡ್ತಾನೆ. ಅದಕ್ಕಿಂತಲೂ ಮೊದಲು ಕೆಲವು ಅಲ್ಲೆಲ್ಲ ಮಾಡಿದ್ದಾನೆ ಇವನು. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್ KB, TV9 ಹಾಸನ.